ರಾಜ್ಯದಲ್ಲಿ ಬ್ಯಾನರ್ಗಳ ಗಲಾಟೆ ನಿಲ್ಲೋ ಥರ ಕಾಣ್ತಾ ಇಲ್ಲ. ಬಳ್ಳಾರಿಯಲ್ಲಿ ಶುರುವಾಗಿದ್ದು ಈಗ ಮೈಸೂರು ತನಕ ಕೂಡ ಬಂದಿದೆ. ನಾವು ನೋಡಿದ್ದೀವಿ ಶಿಡ್ಲಘಟ್ಟದಲ್ಲಿ ಏನಾಯಿತು ಬ್ಯಾನರ್ ವಿಚಾರವಾಗಿ. ಅದಕ್ಕೂ ಮುಂಚೆ ಬಳ್ಳಾರಿಯಲ್ಲಿ ಶುರುವಾಯಿತು, ಅಲ್ಲಿ ಒಂದು ಜೀವ ಬಲಿಯಾಯಿತು. ಇನ್ನೊಂದು ಶಿಡ್ಲಘಟ್ಟದಲ್ಲಿ ಒಬ್ಬ ಮಹಿಳಾ ಅಧಿಕಾರಿಯ ಒಂದು ಮಾನ ಹೋಗೋ ರೀತಿಯಲ್ಲಿ ಮಾತನಾಡಿದ್ರು. ಈಗ ಮೈಸೂರಿನಲ್ಲಿಯೂ ಕೂಡ ಬ್ಯಾನರ್ ಗಲಾಟೆ ಶುರುವಾಗಿದೆ. ಬಳ್ಳಾರಿಯ ಬಳಿಕ ಶಿಡ್ಲಘಟ್ಟದ ಬಳಿಕ ಈಗ ಮೈಸೂರಿಗೆ ಬಂದು ತಲುಪಿದೆ ಈ ಒಂದು ಬ್ಯಾನರ್ ಗಲಾಟೆ. ಕೈ ಶಾಸಕರ ಊರಲ್ಲಿ ಜೆಡಿಎಸ್ ನಾಯಕರ ಫ್ಲೆಕ್ಸ್ಗಳನ್ನು ತೆರವು ಮಾಡಲಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಫ್ಲೆಕ್ಸ್ ಅನ್ನು ಕೂಡ ಕಿತ್ತು ಹಾಕಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಅವರಿಂದ ಧಮಕಿ ಹಲ್ಲೆ ಕೂಡ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಜೆಡಿಎಸ್ ನಾಯಕರ ಫ್ಲೆಕ್ಸ್ ಅನ್ನು ತೆರವುಗೊಳಿಸಿದಂತಹ ಆರೋಪ ಕೇಳಿ ಬರ್ತಾ ಇದೆ. ಅದು ಮೈಸೂರಿನಲ್ಲಿ ಕೆಆರ್ ನಗರದ ಕೆಸ್ತೂರು ಕೊಪ್ಪದಲ್ಲಿರುವ ಏನಿದೆ ಅಲ್ಲಿ ಘಟನೆ ಆಗಿದೆ. ಬ್ಯಾನರ್ಗಳನ್ನು ಹಾಕಿದ್ರು, ಕಿತ್ತು ಹಾಕಿದ್ದಾರೆ. ಎಚ್.ಡಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಇದ್ದಾರೆ, ಅವರು ಮತ್ತು ಮಾಜಿ ಸಚಿವ ಸಾರಾ ಮಹೇಶ್ ಅವರ ಫ್ಲೆಕ್ಸ್ಗಳನ್ನು ಕಿತ್ತು ಹಾಕಿದ್ದಾರೆ. ಕೆಆರ್ ನಗರದ ಕೆಸ್ತೂರು ಕೊಪ್ಪದಲ್ಲಿ ಏನಿದೆ ಅಲ್ಲಿ ಬರೀ ಬ್ಯಾನರ್ ಗಲಾಟೆ. ಯಾರು ಕೂಡ ಹಾಕಕ್ಕೆ ಹೋಗಬಾರ್ದು. ನಮ್ಮ ಕಾಂಗ್ರೆಸ್ ನಾಯಕರೇನಿದ್ದಾರೆ, ಶಾಸಕ ರವಿಯಣ್ಣ ಮತ್ತು ಬೇರೆ ನಾಯಕರೇನಿದ್ದಾರೆ, ಅವರ ಫ್ಲೆಕ್ಸ್ ಮಾತ್ರ ಇರಬೇಕು. ಬೇರೆಯವರ ಫ್ಲೆಕ್ಸ್ ಅಥವಾ ಬ್ಯಾನರ್ಗಳನ್ನು ಯಾರು ಕೂಡ ಹಾಕಬಾರ್ದು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹೀಗಂತ ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ಮೈಸೂರಿನಲ್ಲಿ ಆಗಿರುವಂತಹ ಘಟನೆ. ನೋಡಿ, ನಿಜಕ್ಕೂ ಕೂಡ ಕೆಲ ನಾಯಕರೇನಿದ್ದಾರೆ ಅವ್ರ ತಲೆ ಸರಿ ಇಲ್ವೋ ಅಥವಾ ಅವರ ಹಿಂದೆ ಇರ್ತಾರಲ್ಲ ಬೆಂಬಲಿಗರು ಕಾರ್ಯಕರ್ತರು, ಅವ್ರ ತಲೆ ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ. ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ವ ಇವರಿಗೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ನೋಡಿ, ಬಳ್ಳಾರಿಯಲ್ಲಿ ಇದೇ ಒಬ್ಬ ಕಾರ್ಯಕರ್ತನ ಜೀವ ಹೋಯಿತು, ಕಾಂಗ್ರೆಸ್ ಕಾರ್ಯಕರ್ತನ ಜೀವ. ಅಲ್ಲಿ ಹೋಗಿದ್ದು ಯಾಕೆ? ವಾಲ್ಮೀಕಿ ಬ್ಯಾನರನ್ನು ಕಟ್ತಾ ಇದ್ರು, ಪುತ್ಥಳಿ ಅನಾವರಣ ಇತ್ತಲ್ಲ, ಆ ಕಾರ್ಯಕ್ರಮದ ಹಾಕೋಕೆ ಹೋಗಿದ್ರು ಜನಾರ್ದನ ರೆಡ್ಡಿಯವರ ಮನೆ ಮುಂದೆ. ಅಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಯಿತು, ಫೈರಿಂಗ್ ಆಯಿತು. ಆ ಫೈರಿಂಗಲ್ಲಿ ಬುಲೆಟ್ ತಗಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯಿತು. ಅದೊಂದು ರೀತಿ. ಶಿಡ್ಲಘಟ್ಟದಲ್ಲಿ ಏನಾಯಿತು, ಜಹಮೀದ್ ಅಹಮದ್ ಅವರ ಪುತ್ರ ಏನಿದ್ದಾರೆ ಜೈದ್ ಖಾನ್ ಅವರ ಚಿತ್ರದ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ರು. ಅವ್ರಿಗೆ ಬರ್ತಾರೆ ನಗರಕ್ಕೆ ಅಂತ ಹೇಳಿ ರಾಜೀವ್ ಗೌಡ ಆ ಫ್ಲೆಕ್ಸನ್ನು ಕಿತ್ತಾಕಿದ್ರು, ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಅಲ್ಲಿರುವಂತಹ KS ಅಧಿಕಾರಿ ಅವರು ಅಮೃತಾ ಗೌಡ ಅವರು ಆ ವಿಚಾರವಾಗಿ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈತಾನೆ ರಾಜೀವ್ ಗೌಡ. ಈಗ ನಾಪತ್ತೆ ಆಗಿದ್ದಾನೆ, ಅದು ಬೇರೆ ವಿಚಾರ. ಈಗ ಮೈಸೂರಿನಲ್ಲಿ JDS ನಾಯಕರ ಒಂದು ಫ್ಲೆಕ್ಸ್ಗಳನ್ನು ಹಾಕಿದ್ರು, ಬ್ಯಾನರ್ಗಳನ್ನು ಹಾಕಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರದ್ದು ಬೇರೆ ಬೇರೆ ನಾಯಕರು ಕೂಡ ಇದ್ದರು. ಅಲ್ಲಿ ನೋಡಿ, ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡಿದರೆ, ಇಲ್ಲಿ ಯಾರು ಕೂಡ ಹಾಕಬಾರ್ದು ಬ್ಯಾನರ್ಗಳನ್ನು. ಹಾಕಿದರೆ ಕಾಂಗ್ರೆಸ್ನವರದ್ದೇ ಇರಬೇಕದು, ಬೇರೆ ಯಾರ್ದು ಕೂಡ ಇರಬಾರ್ದು, JDS ಆಗಲಿ BJP ಆಗಲಿ ಮತ್ತೊಬ್ಬಲಾಗಲಿ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ, ಧಮಕಿ ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೇ ಒಂದು ವಿಚಾರವಾಗಿ ಯಾಕೆ ಜನ ಹಿಂಗೆ ಆಗ್ತಾ ಇದ್ದಾರೆ? ಬೆಂಬಲಿಸಿ, ಒಳ್ಳೆ ಕೆಲಸಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ನಾಯಕರಿಗೆ ನೀವು ಕೈ ಜೋಡಿಸಿ, ಬೇಡ ಅಂತ ಹೇಳಲ್ಲ ಯಾರು ಕೂಡ. ಆದರೆ ಬರೀ ಒಂದು ದಿನ ಹಾಕಿ ಅಥವಾ ಒಂದೆರಡು ದಿನ ಹಾಕಿ ಕಿತ್ತು ಬಿಸಾಕುವಂತಹ ಬ್ಯಾನರ್ಗಳ ವಿಚಾರವಾಗಿ ಯಾಕೆ ಹೊಡೆದಾಡ್ಕೊಂಡು ಸಾಯ್ತೀರಾ? ಯಾಕೆ ಹಿಂಗೆ ಜಗಳ ಮಾಡ್ಕೊಳ್ತೀರಿ? ಯಾಕೆ ನಿಮ್ಮ ಮರ್ಯಾದೆಯನ್ನು ನೀವೇ ತೆಗೆದುಕೊಳ್ತೀರಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೋ, ಕಾಂಗ್ರೆಸ್ ಕಾರ್ಯಕರ್ತರು ವರ್ತನೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾರ್ದು ತಪ್ಪು, ಯಾರ್ದು ಸರಿ? ಈ ಬ್ಯಾನರ್ ವಿಚಾರ ಇಲ್ಲೇ ನಿಲ್ಲೋ ಥರ ಕಾಣ್ತಾ ಇಲ್ಲ. ಒಂದಾದ ತಕ್ಷಣ ಇನ್ನೊಂದು ಊರಿಗೆ ಶಿಫ್ಟ್ ಆಗ್ತಾ ಇದೆ, ಒಂದಾದ ತಕ್ಷಣ ಇನ್ನೊಂದು ಜಿಲ್ಲೆಗೆ ಶಿಫ್ಟ್ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಆದಂಥ ಘಟನೆ ಇನ್ನೂ ಕೂಡ ಅದು ಬಗೆಹರಿದಿಲ್ಲ. ಫೋನ್ನಲ್ಲಿ ದರ್ಪ ತೋರಿಸಿ ಬೈದಂತಹ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಬಳ್ಳಾರಿಯಲ್ಲಿ ಆಗಿರುವಂತಹ ಗಲಾಟೆ ಬಗ್ಗೆ ಇನ್ನೂ ತನಿಖೆ ಆಗ್ತಾ ಇದೆ, ಹುಡುಕ್ತಾ ಇದ್ದಾರೆ, ಯಾರು ಮಾಡಿದ್ದು ಏನು ಎತ್ತ ಅಂತೇಳಿ ಅದು ಗೊತ್ತಿಲ್ಲ. BJPಯವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ತನಕ, ನ್ಯಾಯ ಸಿಗಬೇಕು ಅಂತ ಹೇಳಿ. ಇನ್ನೂ ಈ ವಿಚಾರಗಳೇ ಬಗೆಹರಿದಿಲ್ಲ. ಈಗ ಇನ್ನೊಂದು ಶುರುವಾಗಿದೆ ಹೊಸದಾಗಿ. ಈ ಒಂದು ವಿಚಾರ ಎಲ್ಲಿಗೋಗಿ ತಲುಪುತ್ತಾ ಗೊತ್ತಿಲ್ಲ. ಅವ್ರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಹಲ್ಲೆಯಲ್ಲಿ ಯಾರಿಗಾದ್ರೂ ಏನಾದರೂ ಗಾಯ ಆಗಿದೆಯಾ, ಏನು ಎತ್ತ ಇದು ಗೊತ್ತಾಗ್ತಾ ಇಲ್ಲ. ಬರೀ ಬ್ಯಾನರ್ ವಿಚಾರವಾಗಿ ಯಾಕೆ ಹಿಂಗೆ ಜನ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. JDS ನಾಯಕರ ಫ್ಲೆಕ್ಸ್ಗಳನ್ನು ಕಿತ್ತು ಬಿಸಾಕಿದ್ದಾರೆ. KR ನಗರದ ಕೆಸ್ತೂರು ಕೊಪ್ಪದಲ್ಲಿ ಈ ಘಟನೆ ಆಗಿರುವಂಥದ್ದು. H.D. ಕುಮಾರಸ್ವಾಮಿ ಬೇರೆ ಬೇರೆ ನಾಯಕರಿತ್ತು. KR ನಗರದಲ್ಲಿ ಯಾರು ಕೂಡ ಹಾಕಬಾರ್ದು ಬೇರೆಯವರು. ನಮ್ಮ ಕಾಂಗ್ರೆಸ್ ನಾಯಕರೇನಿದ್ದಾರೆ, ಅವರು ಶಾಸಕ ರವಿಯಣ್ಣ ಆಗಿರ್ಬೋದು, ಸ್ವಾಮಿ ಗೌಡ್ರೇನಿದ್ದಾರೆ, ಅವರು ಫ್ಲೆಕ್ಸ್ ಮಾತ್ರ ಇರಬೇಕಂತಲ್ಲಿ, ಬೇರೆ ಯಾರು ಹಾಕಬಾರ್ದು. ಯಾಕೆ ಸ್ವಾಮಿ? ಪರ್ಮಿಷನ್ ತೊಗೊಂಡು ಅಲ್ಲಿನ ಪಾಲಿಕೆ ಹತ್ರ ಯಾರಾದರೂ ಹಾಕ್ಬೋದು, ಅದರಲ್ಲಿ ಏನಿದೆ? ಅವ್ರದ್ದು ಮಾತ್ರ ಇರಬೇಕು, ಇವ್ರದ್ದು ಬೇಡ ಅಂತ ಹೇಳಕ್ಕೆ ನೀವು ಯಾರು? ಕಾರ್ಯಕರ್ತರಾಗಿರ್ಬೋದು, ನಿಮ್ಮ ನಾಯಕರಿಗೆ ನೀವು
ಸಪೋರ್ಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಅದಕ್ಕಿಂತ ಜಾಸ್ತಿ ಬ್ಯಾನರ್ ಹಾಕ್ಕೊಳ್ಳಿ ಪರ್ಮಿಷನ್ ತೊಗೊಂಡು. ಅದು ಬಿಟ್ಬಿಟ್ಟು ಯಾರೋ ಹಾಕಿರೋ ಬ್ಯಾನರ್ಗಳನ್ನು ಕಿತ್ತಾಕ್ತೀವಿ, ನಾವು ದರ್ಪವನ್ನು ತೋರಿಸ್ತೀವಿ, ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಮದೇ ಸರ್ಕಾರ ಇದೆ ಅಂತ ಹೇಳಿ ಮಾಡೋದು ಸರಿಯಲ್ಲ. ಇದು ಬೇರೆ ರೀತಿಯಾಗಿ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸರಿಯಿಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅಂತ. ಈ ರೀತಿ ಮಾಡಿದ್ರೆ ಇನ್ನೇನು ಹೇಳ್ತಾರೆ? ಯಾರಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದನ್ನು ಮೊದಲು ಕಾರ್ಯಕರ್ತರು ಕಲ್ತ್ಕೋಬೇಕು. ನೋಡಿ, ಕಾರ್ಯಕರ್ತರು ಅಂತ ವಿಚಾರಕ್ಕೆ ಬಂದಾಗ ಈ ಒಂದು ವಿಚಾರದಲ್ಲಿ ನಾವು ಒಂದು ಪಕ್ಷದ ಬಗ್ಗೆ ನಾವು ವಹಿಸಿ ಮಾತನಾಡ್ತಾ ಇಲ್ಲ. ನಾವು ಕಂಡಂತಹ ಒಂದು ವಿಚಾರವನ್ನು ನಾನು ಹೇಳೋದಾದರೆ, ನೋಡಿ, KRS ಪಕ್ಷ ಏನಿದೆ ಆ ಪಕ್ಷವನ್ನು ನಾವು ಮೆಚ್ಕೋಬೋದು. ಈ ಒಂದು ವಿಚಾರದಲ್ಲಿ ಆ ಕಾರ್ಯಕರ್ತರನ್ನು ಮೆಚ್ಕೋಬೋದು. ಯಾಕೆಂತಂದರೆ ಅವರು ಹೋಗ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ಅವರು ಕೆಲಸದ ಬಗ್ಗೆ ಕೇಳ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸರ್ಕಾರದ ಹಣ ದುರುಪಯೋಗ ಆಗ್ತಾ ಇದ್ರೆ, ಸರ್ಕಾರದ ಹಣ ಅಥವಾ ಗಾಡಿಗಳು ದುರುಪಯೋಗ ಆಗ್ತಾ ಇದ್ರೆ ಅಂಥವರನ್ನು ಹೋಗಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಬ್ಬ ನಿಜವಾದ ಕಾರ್ಯಕರ್ತರಿಗೆ ಇರಬೇಕಾದಂತಹ ಒಂದು ಗುಣ. ಅದನ್ನು ಬೆಳೆಸ್ಕೊಳ್ಳಿ ನೀವು. ಅದು ಬಿಟ್ಬಿಟ್ಟು ನಮ್ಮ ನಾಯಕರಿಗೆ ಜೈ ಅಂತೀವಿ, ನಮ್ಮ ನಾಯಕರ ಒಂದು ಫ್ಲೆಕ್ಸನ್ನು ಹಾಕ್ತೀವಿ, ಬೇರೆಯವ್ರದ್ದು ಹಾಕ್ತಾರೆ ನಾವು ಕಿತ್ತು ಬಿಸಾಕ್ತೀವಿ, ಜಗಳ ಮಾಡ್ತೀವಿ, ಗುಂಪು ಘರ್ಷಣೆ ಮಾಡ್ತೀವಿ, ಗಲಾಟೆ ಮಾಡ್ತೀವಿ ಅಂತ ಹೇಳೋದಲ್ಲ. ಹೀಗಾಗಿ ಈ ಒಂದು ಬ್ಯಾನರ್ ಗಲಾಟೆ ಕೂಡ ದೊಡ್ಡ ಮಟ್ಟಕ್ಕೆ ಹೋಗೋ ಥರ ಕಾಣ್ತಾ ಇದೆ. ಇದಕ್ಕೆ ಯಾವ್ಯಾವ ನಾಯಕರು ಇನ್ನು ಮುಂದೆ ಏನು ಹೇಳ್ತಾರೆ, ಏನು ಕೊಡ್ತಾರೆ ಕಾರಣಗಳನ್ನು ಅಂತ ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.